ನೋಡಿಸಿ ಅಷ್ಟೇ ಕಾಸು ನಮ್ಗೆ ಕೊಡ್ರಿ ಅಂತ ಶಾಸಕರಿದ್ದಾಗ ನಾವೇನು ಮಾಡೋಣ. ಹಂಗಿರೋದಕ್ಕೆ ಅದಕ್ಕೋಸ್ಕರನೇ ಇವಾಗ KGF ಜನ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ, ಇವ್ರನ್ನ ಪರ್ಮನೆಂಟ್ ಆಗಿ ಇಬ್ಬರನ್ನು ಕಳಿಸ್ಬಿಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮನೆಗೆ ಕಳಿಸ್ಬೇಕು ಅಂತ. ಸೂಪರ್ MLA ಇಬ್ಬರನ್ನು ಮನೆಗೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿರೋದ್ರಿಂದ ಇದೇ ತಿಂಗಳು 11ನೇ ತಾರೀಕು ಗುರುವಾರ KGF ಕ್ಷೇತ್ರದಲ್ಲಿ, ಅಂದರೆ ನಮ್ಮ ನಗರದಲ್ಲಿ ನಗರಸಭೆಯ ಈ ಆವರಣ ಏನಿದೆ, ಈ ಜಾಗದಲ್ಲಿ ಸಂವಿಧಾನ ಸಮರ್ಪಣಾ ದಿನವನ್ನು ಆಚರಣೆ ಮಾಡಬೇಕಂತೇಳಿ ನಮ್ಮ ಪಕ್ಷದ ಎಲ್ಲ ಹಿರಿಯರು, ಅಂದರೆ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರಣ್ಣವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣವರು, ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಣ್ಣವರು ಮತ್ತು ನಮ್ಮ ಜಿಲ್ಲೆಯ ನಮ್ಮ ಮಾಜಿ ಸಂಸದರಾದಂಥ ಸಹೋದರಾದಂಥ ನಮ್ಮ ಮುನ್ಸ್ವಾಮಿಯವರು ಎಲ್ಲರೂ ಸೇರಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರು, ಎಲ್ಲ ತಾಲೂಕಿನ ಮಾಜಿ ಶಾಸಕರು, ಪಕ್ಷದ ಎಲ್ಲ ಮೋರ್ಚಾದ ಪದಾಧಿಕಾರಿಗಳು, ಜಿಲ್ಲೆಯ ಎಲ್ಲ ಮಂಡಲ ಅಧ್ಯಕ್ಷರುಗಳು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ನಾವೆಲ್ಲರೂ ಒಟ್ಟಾಗಿ ಸೇರಿ ಏನು ಇವತ್ತು ರಾಜ್ಯದ ಉದ್ದಗಲಕ್ಕೂ ಸಂವಿಧಾನ ಸಮರ್ಪಣಾ ದಿನವನ್ನು ಮಾಡಬೇಕಂತೇಳಿ ಪಕ್ಷ ಸೂಚನೆ ಕೊಟ್ಟಿದೆಯೋ ಆ ಹಿನ್ನೆಲೆಯಲ್ಲಿ ಎಲ್ಲ ಕಡೆನೂ ಕಾರ್ಯಕ್ರಮಗಳಾಗಿದೆ. ಆದರೆ ಕೋಲಾರ ಜಿಲ್ಲೆಯಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯ ಕಾರ್ಯಕ್ರಮ ಆಗಬೇಕು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ನಮ್ಮ ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರು, ಸಂಸದರು ಎಲ್ಲರೂ ಸೇರಿ ಒಟ್ಟಾಗಿ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ. 11ನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮ ಬೆಳಗ್ಗೆ ಬಾಬಾ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಸೂರಜ್ಮಹಲ್ ಸರ್ಕಲ್ನಿಂದ ಮೆರವಣಿಗೆ ಬಂದು ನಂತರ ವೇದಿಕೆ ಕಾರ್ಯಕ್ರಮ ಅಂತ ಇದು ಒಂದು ಶಿಸ್ತುಬದ್ಧವಾದಂಥ ಕಾರ್ಯಕ್ರಮ. ಸಂವಿಧಾನವನ್ನು ಅರ್ಪಣೆ ಮಾಡಿದಂಥ ಕಾರ್ಯಕ್ರಮವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಅರ್ಥಗರ್ಭಿತವಾಗಿ ಕಾರ್ಯಕ್ರಮ ಮಾಡಿ ಈ ಕ್ಷೇತ್ರದ ಈ ಜಿಲ್ಲೆಯ ಜನರು, ಶೋಷಿತ ಜನಾಂಗ ಯಾರ್ಯಾರಿದ್ದಾರೆ, ಹಿಂದುಳಿದ ಜನಾಂಗ ಮತ್ತು ವಿಶೇಷವಾಗಿ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು 40 ಕೋಟಿ ಜನಸಂಖ್ಯೆ ಎಲ್ಲರಿಗೂ ಕೂಡ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಅನೇಕ ವಿಷಯಗಳನ್ನು ಆ ವೇದಿಕೆಯಲ್ಲಿ ಮಾತಾಡೋರಿದ್ದಾರೆ. ಅದಕ್ಕೆ ನಿಮ್ಮ ಮೂಲಕ ನಾನು ನಮ್ಮ ಕ್ಷೇತ್ರದ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿ ಮಾಡೋದೇನೆಂದರೆ, ಕಾರ್ಯಕ್ರಮಕ್ಕೆ ಬನ್ನಿ. ಭಾರತೀಯ ಜನತಾ ಪಾರ್ಟಿ ಸಂವಿಧಾನವನ್ನು ಯಾವ ರೀತಿ ಮಾಡಿದೆ, ಸಂವಿಧಾನಕ್ಕೋಸ್ಕರ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದೆ, ದೇಶದ ಪ್ರಧಾನಮಂತ್ರಿಗಳು 2014ರಲ್ಲಿ ಪ್ರಧಾನಮಂತ್ರಿ ಆದಮೇಲೆ ಅವರ ಜ್ಞಾಪಕಾರ್ಥಕವಾಗಿ ಪಂಚತೀರ್ಥಗಳನ್ನುವಂಥ ಹೆಸರಿನಲ್ಲಿ ಏನೆಲ್ಲ ಮಾಡಿದೆ ಅನ್ನುವಂಥದ್ದನ್ನು ದಾಖಲೆ ಸಮೇತ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಅದಕ್ಕಾಗಿ ನಮಗೆ ಒಂದು ನೈತಿಕತೆ ಇದೆ, ಹೊಣೆಗಾರಿಕೆ ಇದೆ. ಈ ದೇಶದ 142 ಕೋಟಿ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬರ ವಿಚಾರಗಳನ್ನು ಕೂಡ ನಮ್ಮಲ್ಲಿ ನಾವು ಮೈಗೂಡಿಸ್ಕೊಂಡು ಆ ವಿಚಾರಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಎಷ್ಟು ಈ ಜನರಿಗೆ ಮೋಸ ಮಾಡಿ ಕಳೆದ 60-62 ವರ್ಷಗಳ ಕಾಲ ಮೋಸ ಮಾಡ್ಕೊಂಬಂತು, ಜನರನ್ನು ವಂಚನೆ ಮಾಡಿ ಸುಳ್ಳು ಹೇಳ್ಕೊಂಬಂತು. ಅದನ್ನು ತಿಳಿ ಹೇಳಿ ಜನರಿಗೆ ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿರ್ತಕ್ಕಂಥದ್ದು, ಕೋಮುವಾದವನ್ನು ಮತ್ತು ಜಾತಿ ಸೃಷ್ಟಿ ಮಾಡ್ತಕ್ಕಂಥ, ಧರ್ಮದ ಗಲಾಟೆಗಳನ್ನು ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ ಈ ದೇಶಕ್ಕೆ ಅನ್ನುವಂಥ ವಿಚಾರಗಳನ್ನು ಆ ವೇದಿಕೆಯಲ್ಲಿ ಮಾಡೋಂಥರಿದ್ದೀವಿ. ಇನ್ನು ಉಳಿದ ವಿಷಯಗಳನ್ನು ನಮ್ಮ ನಮ್ಮ ಮಾಜಿ ಸಂಸದರು ಎಲ್ಲ ವಿಷಯಗಳು ಏನು 11ನೇ ತಾರೀಕು ಗುರುವಾರ ಕೋಲಾರ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಸಂವಿಧಾನ ಸ್ಮರಣೆ ಮತ್ತು ಸಮರ್ಪಣಾ ದಿನ ಈ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲೂ ಮಾಡಬೇಕು ಅಂತೇಳಿ ಪಕ್ಷದ ಅಧ್ಯಕ್ಷರು ವಿಜೇಂದ್ರಣ್ಣವರು, ಅಶೋಕಣ್ಣವರು, ಚಲವಾದಿ ನಾರಾಯಣಸ್ವಾಮಣ್ಣವರು, ನಮ್ಮ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ತೀರ್ಮಾನ ಮಾಡಿರೋದ್ರಿಂದ ಸಂವಿಧಾನ ಸಮರ್ಪಣಾ ದಿನವನ್ನು ಸಮಾರಂಭವಾಗಿ ಒಂದು ಬಹಿರಂಗ ಸಭೆಯ ಮುಖಾಂತರ, ಸಾರ್ವಜನಿಕ ಸಭೆಯ ಮುಖಾಂತರ ಪ್ರತಿಯೊಬ್ಬರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಅವ್ರು ಮಾಡಿರ್ತಕ್ಕಂಥ ಮೋಸ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಮತ್ತು ಇವತ್ತೂ ನಕಲಿ ಗಾಂಧಿಗಳು ಸಂವಿಧಾನ ಪ್ರತಿಯನ್ನು ಸುಮ್ಮನೆ ಅವ್ರ ಪಾಕೆಟಲ್ಲಿ ಇಟ್ಕೊಂಡು ಅವ್ರು ಬದುಕಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಮಾಡಿರ್ತಕ್ಕಂಥ ಅಪಮಾನಗಳನ್ನೆಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಸುಡ್ತಾ ಇರ್ತಕ್ಕಂಥ ಮನೆ ಅಂತ ಹೇಳಿದ್ದಾರೆ, ಬರ್ನಿಂಗ್ ಹೌಸ್, ಅದರೊಳಗಡೆ ನೀವು ಹೋಗ್ಬೇಡಿ, ನೀವು ಸುಟ್ಟು ಭಸ್ಮ ಆಗ್ತೀರಿ ಅಂತ. ಯಾಕಂದರೆ ಅವರು ಚುನಾವಣೆಗೆ ನಿಂತಂಥ ಸಂದರ್ಭದಲ್ಲಿ 2 ಬಾರಿ ಚುನಾವಣೆ ಪ್ರಚಾರಕ್ಕೆ ನೆಹರು ಅವರು ಹೋಗಿ ಅವ್ರನ್ನ ಸೋಲಿಸಿ ತದನಂತರ
ಸ್ವತಂತ್ರ ಪೂರ್ವದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಎಲೆಕ್ಷನ್ ನಿಂತು ಗೆದ್ದಿದ್ದಂಥ ಜಾಗವನ್ನು ಅಲ್ಲಿ ಹಿಂದೂಗಳ ಸಂಖ್ಯೆ 80% ಇದ್ರೆ ಕೂಡ ಅದನ್ನು ಬೇಕಂತ ಉದ್ದೇಶಪೂರ್ವಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಲಿಯಂಟ್, ಅವ್ರ ಮುಂದೆ ನಂದೇನು ನಡೆಯಲ್ಲ ಅಂತ ನೆಹರು ಅವರು ಅವತ್ತೇ ತೀರ್ಮಾನ ಮಾಡ್ಕೊಂಡು ಅದನ್ನು ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಿರ್ತಕ್ಕಂಥ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ನವರು ಇವತ್ತು ನಕಲಿ ಆಟಗಳನ್ನು ಆಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಏನೇನು ಮೋಸ ಮಾಡ್ತಾ ಇದ್ದಾರೆ, SCPT SP ಇಂದ ಹಿಡಿದು SC ST ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇದ್ದಂಥ ಹಣವನ್ನು ಲೂಟಿ ಮಾಡಿರೋದ್ರಿಂದ ಹಿಡಿದು ಇವತ್ತು ಯಾವುದೋ ಒಂದು ಕಮ್ಯುನಿಟಿನ ವೋಟ್ ಬ್ಯಾಂಕ್ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಈ ರಾಜ್ಯದಲ್ಲಿರ್ತಕ್ಕಂಥ ವೋಟ್ ಹಾಕಿರ್ತಕ್ಕಂಥ ಬಹುಸಂಖ್ಯಾತರನ್ನ ಇವತ್ತು ಆಪಾಸ್ ಮಾಡ್ಕೊಂಡು ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ತಿಳಿಸೋದ್ರ ಮುಖಾಂತರ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಓಂಶಕ್ತಿ ಚಲಪತಿಯವರು ಇರ್ಬೋದು, ನಮ್ಮ XMLA ಸಂಪಂಗಣ್ಣರು ಇರ್ಬೋದು, ವೆಂಕಮಣಿಯಪ್ಪ ಅವರು ಇರ್ಬೋದು, ಮಂಜುನಾಥ್ ಗೌಡರು ಇರ್ಬೋದು, YN ನಾರಾಯಣಸ್ವಾಮಿ ಅವರು ಇರ್ಬೋದು, ವರ್ತೂರ್ ಪ್ರಕಾಶ್ ಅವರು ಇರ್ಬೋದು, ನಮ್ಮ ಸುಂದರ್ ಅವರು ಇರ್ಬೋದು, ನಮ್ಮಲ್ಲಿ ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳು, SC ಮೋರ್ಚಾದ ಅಧ್ಯಕ್ಷರಾದಂಥ ಕಪಾಲಿ ಶಂಕರ್ ಅವರು, OBC ಮೋರ್ಚಾದ ಅಧ್ಯಕ್ಷರಾದಂಥ ಬಾಲಾಜಿರವರು, ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂಥ ಅರುಣಮ್ಮರವರು, ನಮ್ಮ ಅಶ್ವಿನಿ ಸಂಪಂಗಿಯವರವರು, ಅದಾದಮೇಲೆ ನಮ್ಮಲ್ಲಿ ST ಮೋರ್ಚಾದ ಅಧ್ಯಕ್ಷರಾದಂಥ ತಿಮ್ರಾಯಪ್ಪನವರಿಂದ ಹಿಡಿದು ಯುವ ಮೋರ್ಚಾ ಅಧ್ಯಕ್ಷ ತೇಜಸ್ವಿ ಅವರಿಂದ ಹಿಡಿದು ಪ್ರತಿಯೊಬ್ಬರನ್ನು ಒಟ್ಟಾಗಿ ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಇದನ್ನು ಬರೀ SCಗಳು ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸ್ಕೊಳ್ಳೋಂಥದ್ದಲ್ಲ, 140 ಕೋಟಿ ಜನಸಂಖ್ಯೆನೂ ಈ ದೇಶದಲ್ಲಿರ್ತಕ್ಕಂಥವ್ರು ನೆನೆಸ್ಕೊಬೇಕು. ಆ ನಿಟ್ಟಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನು, ಕಾಂಗ್ರೆಸ್ ಅವ್ರು ಮಾಡಿರೋ ಅನ್ಯಾಯಗಳನ್ನು ತಿಳಿಸ್ಬೇಕು ಅಂತೇಳಿ ರಾಜ್ಯದಿಂದ ಕೇಂದ್ರದ ಮಾಜಿ ಸಚಿವರಾದಂಥ ನಾರಾಯಣಸ್ವಾಮಣ್ಣವ್ರನ್ನ ಮತ್ತು ಮೈಸೂರಿನ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವ್ರನ್ನ ನಮ್ಮ ಕೋಲಾರ ಜಿಲ್ಲೆಗೆ KGF ವಿಧಾನಸಭಾ ಕ್ಷೇತ್ರಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ಇದು ಜಿಲ್ಲೆ ಕಾರ್ಯಕ್ರಮ ಇದು. ಹಂಗಾಗಿ ಇಲ್ಲಿ ನಮ್ಮಲ್ಲಿ ಟೌನ್ ಅಧ್ಯಕ್ಷರಾದಂಥ ನಮ್ಮ ಸುರೇಶ್ ಮತ್ತು ಗ್ರಾಮಾಂತ ಅಧ್ಯಕ್ಷರಾದಂಥ ನಮ್ಮ ಲಕ್ಷ್ಮೀನಾರಾಯಣವರು, ನಮ್ಮ ಬುಜಿನಾಯ್ಡವ್ರು ಇರ್ಬೋದು, ಜನಾರ್ದನ್ ವಿಜಯರು ಇರ್ಬೋದು, ದಾಮೋದರ್ ಇರ್ಬೋದು, ಅದಾದಮೇಲೆ ನಮ್ಮಲ್ಲಿ ಕಮಲ್ ಅವರು ಇರ್ಬೋದು, ಎಲ್ಲ ನಮ್ಮ ಪುರಸಭೆ ನಗರಸಭೆಯ ಎಲ್ಲ ಸದಸ್ಯರುಗಳಿರ್ಬೋದು, ಎಲ್ಲ ಮುಖಂಡರುಗಳೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಡೆವಲಪ್ಮೆಂಟ್ ಅನ್ನೋದು ಕಾಣದೆ, ನಾವು ಹಿಂದೆ BJP ಸರ್ಕಾರ ಇದ್ದ ಕೊಟ್ಟಿರ್ತಕ್ಕಂಥ ಹಣದಿಂದನೇ ಇವತ್ತು ಕೆಲಸಗಳು ನಡೀತಾ ಇರ್ತಕ್ಕಂಥದ್ದು. ನ್ಯಾಯ ಪೇಮೆಂಟ್ ಕೊಡೋಕೆ ಅವ್ರ ಹತ್ರ ದುಡ್ಡಿಲ್ಲ. ಇವತ್ತು ಫ್ರೀ ಬಸ್ಗಳಂತ ಬಿಟ್ಟು ಆ ಬಸ್ಗಳವ್ರಿಗೆ ದುಡ್ಡು ಕೊಡೋಕೆ ದುಡ್ಡಿಲ್ಲ. ಆ ಸಹಾಯಧನ ಕೊಡ್ತೀರಿ ಅಂತ ಹೇಳಿದ್ರೆ ಹಾಲು ಉತ್ಪಾದಕರಿಗೆ, ಅದನ್ನು ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಇವತ್ತು ರೈತರಿಗೆ ಏನು ಬೆಂಬಲ ಬೆಲೆ ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ನೆರೆಹಾವಳಿ ಇರ್ಬೋದು, ಅತಿವೃಷ್ಟಿ ಇರ್ಬೋದು, ಅನಾವೃಷ್ಟಿ ಇರ್ಬೋದು, ಇದರಲ್ಲಿ ಸಂಕಟದಲ್ಲಿರ್ತಕ್ಕಂಥ ರೈತರಿಗೆ ಕೊಡೋದಕ್ಕೂ ದುಡ್ಡಿಲ್ಲ. ಇವತ್ತು ಅವ್ರು ನಾಟಿ ಕೋಳಿ ತಿನ್ನೋದ್ರಲ್ಲಿ ಮಾತ್ರ ತಲ್ಲೀನರಾಗಿದ್ದಾರೆ. ಅದು ಹಳ್ಳಿಯಿಂದನೇ ತಗೊಬರ್ಬೇಕಂತೆ ಸಿದ್ದರಾಮಣ್ಣವ್ರಿಗೆ. ಆಯ್ತು ತಗೊಂಡ್ಲಿ, ಆದರೆ ನಮ್ಮ ರೈತರು ಇವತ್ತು ಇರ್ತಕ್ಕಂಥ ಸಂಕಷ್ಟ ನೋಡಿದಂಥ ಸಂದರ್ಭದಲ್ಲಿ ಇವರು ರೈತರ ಮಗ ಅಂತ ಹೇಳ್ಕೊಂತಾರಲ್ಲ, ಆ ಹೇಳ್ಕೊಳ್ಳೋಂಥವ್ರು ಇವತ್ತು ರೈತರು ಬೀದಿಯಲ್ಲಿದ್ದಾಗ ಕಬ್ಬಿಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ ಅಂತೇಳಿ 100 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಕಂಡಂಥ ಸಂದರ್ಭದಲ್ಲಿ ಹೋಗಿ ಅದು ಏನು ಎತ್ತ ಅಂತ ನೋಡಿದೆ ನಾನು. ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಡ್ಯಾಮ್ಗಳದು ಗೇಟ್ ವೇಗಳನ್ನು ರೆಡಿ ಮಾಡೋದಕ್ಕೂ ಇವರ ಹತ್ರ ಕಾಸಿಲ್ಲ. ಭತ್ತ ಬೆಳಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ, ಎರಡನೇ ಬೆಳೆ ಬೆಳಿಬೇಕು, ನಮ್ಗೆ ನೀರು ಬೇಕು ಅಂತ ಹೇಳಿದಾಗ ಆಗಲ್ಲ, ನಾವು ರಿಪೇರಿ ಮಾಡೋಕ್ಕಾಗಿಲ್ಲ, ನಮ್ಮ ಕೈನಲ್ಲಿ ಎಲ್ಲ ಆಂಧ್ರಕ್ಕೆ ಬಿಟ್ಬಿಟ್ರಿ, ನಾವು ನೀರು ಎರಡನೇ ಬೆಳೆ ಬೆಳೆಯೋಕ್ಕೆ ಇದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ರೈತರ ವಿರೋಧಿ, ಕಾರ್ಮಿಕರ ವಿರೋಧಿ, ದಲಿತರ ವಿರೋಧಿ, ಮಹಿಳಾ ವಿರೋಧಿ ಇವತ್ತು ಅತ್ಯಾಚಾರಗಳನ್ನು ತುಂಬಿ ತುಳುಕ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಅದಕ್ಕೋಸ್ಕರ ಇದರೆಲ್ಲರ ವಿರುದ್ಧವಾಗಿ ಹೋರಾಟ ಮಾಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ನರೇಂದ್ರ ಮೋದಿಜಿಯವ್ರ ಸರ್ಕಾರ, BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಅವ್ರು ಮಾಡಿರ್ತಕ್ಕಂಥ ಕೊಡುಗೆಗಳು, ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ನಮ್ಮ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ನಮ್ಮ ಮಾಜಿ ಶಾಸಕರಾದಂಥ ಸಂಪಂಗಿಯಣ್ಣವರು ಅವೆಲ್ಲ ಸರ್ಕಾರಕ್ಕೆ ಹೋಗಿ ಮನವಿ ಕೊಟ್ಟರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲೆಲ್ಲಿ ಹೆಜ್ಜೆ ಇಟ್ಟಿದ್ರು, ಕರ್ನಾಟಕದಲ್ಲಿ 12 ಕಡೆ ಬಂದಿದ್ರು. ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ಬೇಕಂತೇಳಿ ನಾವು 24 ಕೋಟಿ ಹಣ ಬಿಡುಗಡೆ ಮಾಡಿದ್ರಿ. ಅದನ್ನು ವಾಪಸ್ ತಗೊಂಡು, ಅದರಲ್ಲಿ KGF ಅಲ್ಲೂ ಒಂದು ಈಗ 2 ಕೋಟಿ ಹಣ ಬಿಡುಗಡೆ ಆಗಿದ್ದನ್ನು ಅದನ್ನು ಇವತ್ತು ವಾಪಸ್ ತಗೊಂಡು 2 ಕೋಟಿ ಅಂಬೇಡ್ಕರ್ ಕೊಡೋದಕ್ಕೂ ಅವ್ರು ರೆಡಿ ಇಲ್ಲ. ಆ ಥರ ಅವ್ರು ಮಾಡಿರ್ತಕ್ಕಂಥ ಏನೇನಿದೆ ಅನ್ಯಾಯಗಳು ಅದನ್ನೆಲ್ಲ ಜನರಿಗೆ ತಿಳಿಸೋದ್ರ ಮುಖಾಂತರ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು. ಕೋಲಾರ ಜಿಲ್ಲೆಯಲ್ಲೂ ಕಾಂಗ್ರೆಸ್ ಮುಕ್ತ ಕೋಲಾರ ಮಾಡಬೇಕು. KGF ಅಲ್ಲೂ ಕಾಂಗ್ರೆಸ್ ಮುಕ್ತ KGF ಮಾಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರುಗಳು ಇಲ್ಲಿ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ. ಇದರಲ್ಲಿ ಎಲ್ಲ ಸಾರ್ವಜನಿಕ ಬಂಧುಗಳು, ಈ ಸಂವಿಧಾನದ ಪ್ರೀತಿ ಮಾಡೋಂಥವರು, ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡೋಂಥವರು, ದಯವಿಟ್ಟು ಎಲ್ಲ ದೇಶಭಕ್ತರು ಬಂದು ಇದರಲ್ಲಿ, ಪಕ್ಷದ ಎಲ್ಲ ಕಾರ್ಯಕರ್ತರು ಬಂದು ಇದರಲ್ಲಿ ಭಾಗವಹಿಸಿ, ಸಾರ್ವಜನಿಕರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಾನು
ಟಿಪ್ಪು ಜಯಂತಿ ಬಗ್ಗೆ ಎಲ್ಲರೂ ಹೆಸರನ್ನ ಹೇಳಿ, ಕಮಲ್ನಾಥ್ ಬುಜ್ಜಿನಾಡ್ ಅವರೆಲ್ಲ ಯಾಕೆ ಬರ್ತಾ ಇಲ್ಲ? ಅವರೆಲ್ಲ ಬರ್ತಾರೆ. ನಾವು ಫೋನಲ್ಲಿ ಒಂದ್ ನಿಮಿಷ ಪಿಳ್ಳೆ, ನಾನು ಒಂದು ವಿಷಯ ಹೇಳ್ತೀನಿ. ನಾವೆಲ್ಲ ತುಂಬಾ ಚೆನ್ನಾಗಿದ್ದೀರಿ, ನೀವೇನ್ ಡಿಬೇಟ್ ಮಾಡಕ್ಕೆ ಒಂದ್ ನಿಮಿಷ. ನಾವು ಬೆಳಗ್ಗೆ ಮೀಟಿಂಗ್ ಮಾಡಿದಾಗ ಅವರು ನಮ್ಮ ಜೊತೆಲಿ ಇದ್ರು. ಒಂದ್ ನಿಮಿಷ ನಿಮ್ಗೆ ಈಗ ನೋಡಿ, ನೀವು ಪ್ರತಿ ಸಂದರ್ಭದಲ್ಲಿ ಬಂದಾಗ ಇದನ್ನ ನೀವು ಕೇಳಲೇಬೇಕಂತ ಆಸೆಯಿಂದ ಬಂದಿರ್ತೀರಿ, ತಪ್ಪಲ್ಲ ತಪ್ಪಲ್ಲ ಅಂತ ಹೇಳ್ತಾ ಇದ್ದೀನಿ, ತಪ್ಪಲ್ಲ ಅಂತ ಹೇಳ್ತಾ ಇದ್ದೀನಿ. ಒಟ್ಟಿಗೆ ಒಂದ್ ನಿಮಿಷ ನೋಡಿ, ನಾಳೆ ನಡೀತಕ್ಕಂಥ ವೇದಿಕೆಯಲ್ಲಿ ನಾವೆಲ್ಲ ಇರ್ತೀವಿ. ನಾವೇ ಯಾರು ಗಲಾಟೆಗಳು ಮಾಡ್ಕೊಂಡಿಲ್ಲ. ನೀವು 2 ಸಾರಿ ಗೆಲ್ಸಿ ಕಳಿಸಿದ್ರಲ್ಲ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರನ್ನ, ಅಂದ್ರೆ ನೀವಂದ್ರೆ ಮಾಧ್ಯಮದವರಲ್ಲ, ಈ ಜನ ಗೆಲ್ಸ್ತಾರ. ಅಧಿಕಾರ ಮಾಡ್ತಕ್ಕಂಥ ವ್ಯಕ್ತಿ ಕೋಲಾರಲ್ಲಿದ್ದಾರೆ, ಅವರ ಶಾಸಕರು ಇವರ ಅಂತ ಮಾಧ್ಯಮದವ್ರು ನೀವು ಅಲ್ಲಿ ಪ್ರಶ್ನೆ ಮಾಡಿ ಇದನ್ನ ತೀರ್ಮಾನ ಮಾಡಿ. ನಮ್ಮದೇನು ಅಂತ ಜಗಳಗಳೇನಿಲ್ಲ, ನಮ್ಮಲ್ಲಿ ಏನು ಇಲ್ಲ ನೋಡ್ರಿ. ಇಲ್ಲಿ ಏನ್ ವ್ಯವಸ್ಥೆ ಮಾಡ್ಬೇಕು, ಜನ ಯಾರ್ಯಾರು ಕರ್ಕೊಂಬರ್ತಾರೆ, ಏನೇನ್ ಮಾಡ್ತಾರೆ ನೀವು ನೋಡ್ತೀರಿ. ಎಲ್ಲರೂ ನಮ್ಮ ಜೊತೆಲ್ಲೇ ಇರ್ತೀರಿ, ಅವರು ಬರ್ತಾರೆ, ಎಲ್ಲ ಜೊತೆನಲ್ಲೇ ಇದ್ದಾರೆ. ಪ್ರತಿದಿನ ಫೋನಲ್ಲೂ ಮಾತಾಡ್ಕೊತಾರೆ, ಎಲ್ಲಾರು ಹೇಳ್ತಾರೆ. ನಾನು ಮಾತಾಡಿದ್ದೀನಿ, ಎಲ್ಲರ ಹತ್ರ ಮಾತಾಡಿದ್ದೀನಿ, ಬರ್ತಾರೆ, ಶಾಸಕರನ್ನ ಮನೆಗೆ ಕಳ್ಸೋದ್ ಗ್ಯಾರಂಟಿ. ತಲೆ ಕೆಡ್ಸ್ಕೊಳಕ್ಕೆ ನೋಡ್ಬೇಡ್ರಿ ನೀವು, ಅರ್ಥ ಆಯ್ತಾ? ನೀವೇನ್ ತಲೆ ಕೆಡ್ಸ್ಕೊಳ್ಳಿ, ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ, ಭಲೆ ಒಗ್ಗಟ್ಟಾಗಿದ್ದೀರಿ. KGF ಜನಕ್ಕೂ ಬೇಸತ್ತೋಗ್ಬಿಟ್ಟಾರ, ಕಾಂಗ್ರೆಸ್ ಅಲ್ಲಿ ಇರೋರು ಬೇಜಾರ್ ಮಾಡ್ಕೊಂಡ್ಬಿಟ್ಟಾರ. ಅಯ್ಯೋ, ಯಾರಕ್ಕೆ ನಾವು ಓಟ್ ಹಾಕಿರೋದು, ಯಾರು ರೂಲ್ ಮಾಡ್ತಾ ಇರೋದು ಅನ್ನೋ ಲೆಕ್ಕಾಚಾರದಲ್ಲಿ. ಅಲ್ಲ, ನಿಮಗೂ ಬೇಜಾರಾಗಿದೆ, ಅದು ನೀವು ಕೇಳ್ತಾ ಇಲ್ಲ ಅಷ್ಟೇ. ಸರ್, ಈಗ ಸಿಟ್ಟಿಂಗ್ MP ಆಗಿದ್ದು ನೀವು ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ಈಗ ಮಲ್ಲೇಶ್ ಬಾಬು ಅವರು MP ಆಗಿದ್ದಾರೆ, ಏನು ಸಾಧನೆ ಅದು ಬಗ್ಗೆ ಹೇಳಿ. ಅದು ನೀನು ಅವ್ರನ್ನೇ ಕೇಳಬೇಕು. ನಾನು ಜನ ಅವ್ರ ಸಾಧನೆ ಒಂದ್ ನಿಮಿಷ, ನೀವು ಸ್ಯಾಕ್ರಿಫೈ ಮಾಡಿ. ಇಲ್ಲ ಒಂದ್ ನಿಮಿಷ, ನಾನು ಸ್ಯಾಕ್ರಿಫೈ ಮಾಡೋದಂದ್ರೆ ದೇಶಕ್ಕೋಸ್ಕರ ಪ್ರಾಣ ಕೊಡೋಕ್ಕೂ ನಾವು ರೆಡಿ ಆಗಿರೋದು, ಮಾಡ್ತಿದ್ದೀವಿ. ಬರೀ ಸೀಟ್ ಅಲ್ಲ, ನಾವು ಯಾವತ್ತೇ ನಾನು ಸೀಟ್ ಬಗ್ಗೆ ಅವ್ರು ಏನಾದ್ರು ಕೇಳಿದಾಗ ನಾನು ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ NDA ಕೊಡಬೇಕು ಕುಮಾರಣ್ಣ ಅವ್ರು ಕೇಳಿದವ್ರು ಅಂತ ಹೇಳಿದಾಗ ನಾವು ಯಾವತ್ತೂ ಚಕಾರ ಎತ್ತಿಲ್ಲ. ಅದ್ರ ಬಗ್ಗೆ ಬೇಗ ಕ್ಯಾಂಡಿಡೇಟ್ನ ಕಳಿಸಿದ್ರೆ ನಾವು ಕೆಲಸ ಮಾಡಿ ಗೆಲ್ಸ್ಕೊಂಬರ್ತೀರಿ ಅನ್ನೋ ಅವತ್ತೂ ಇದೇ ಥರನೇ ಇದ್ದೀರಿ, ಇವತ್ತು ಇದೇ ಥರ ಆಕ್ಟಿವ್ ಆಗಿ ಕೆಲಸ ಮಾಡ್ತಾನೆ ಇದ್ದೀರಿ. ನಾವು ತಲೆ ಕೆಡಿಸ್ಕೊಳ್ಳೋದು, ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಸಂಘ ಇರ್ಬೋದು, BJPಲಿ ಇರ್ತಕ್ಕಂಥ ಪ್ರತಿಯೊಂದು ಮುಖಂಡರು ಯಾವುದೇ ಅಧಿಕಾರದ ಅಮಲ್ದಿಲ್ಲದೆ, ಅಧಿಕಾರ ಇಲ್ಲ ಅಂದ್ರೆ ನಾವು ಅವತ್ತಿಂದನೂ ಪಾರ್ಟಿ ಕಟ್ಟಿರ್ತಕ್ಕಂಥವ್ರು ಇವರೆಲ್ಲರೂ. ನಾನು ಹೇಳಿದ್ನಲ್ಲ, ನೀವು ಹೇಳಿದ್ರಲ್ಲ, ನಮ್ಮಲ್ಲಿ ಬುಜ್ಜಿ, ಕಮಲು, ಇನ್ನೊಬ್ಬರು ಮತ್ತೊಬ್ಬರು ಎಲ್ಲರೂ ಬರ್ತಾರೆ, ಎಲ್ಲರೂ ಪಾರ್ಟಿ ಅಂಡರಲ್ಲಿ ಇರೋದು, ಅರ್ಥ ಆಯ್ತು? ಹಾಗಾಗಿ ನಾವು ಈ KGF ಡೆವಲಪ್ಮೆಂಟ್ ಮಾಡ್ಬೇಕನ್ನೋ ಲೆಕ್ಕಾಚಾರದಲ್ಲಿ ನಾವಿದ್ದೀರಿ. ನಾವು ತಂದಿರೋದೇ ದುಡ್ಡುಗಳು ಇವೆಲ್ಲ ಯಾರ ಕಾಲದ, ಯಾರು CSR ಅಲ್ಲಿ ಓಲ್ಡ್ ಅವ್ರು ಹಾಕಿರೋದು, ಅರ್ಥ ಆಯ್ತಾ? ಅಮೃತ್ ಸಿಟಿಯಲ್ಲಿ KGF ಡೆವಲಪ್ಮೆಂಟ್ ಮಾಡಿರೋದು ಯಾರು? ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ಮಾಡಿರ್ತಕ್ಕಂಥದ್ದು ಅವರು, ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವ್ರು ಅವರು, ಇಲ್ಲಿ ಮೈನ್ಸ್ ಅವ್ರು ಇದ್ದಂಥವ್ರಿಗೆ ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದೆ ಯಾರು, ಅರ್ಥ ಆಯ್ತಾ? ಇವೆಲ್ಲ ಕೆಲಸಗಳನ್ನೆಲ್ಲ ಮಾಡಿರ್ತಕ್ಕಂಥದ್ದು ನಾವೇ. ಇವತ್ತು ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆಗಳನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವ್ರು. ಹಿಂದೆ ಶಾಸಕರಾಗಿದ್ದಾಗ ಕಂಪಂಗೇಣವ್ರು ಏನೇನು ಕೆಲಸ ಮಾಡಿದ್ರು, ನಾವೇನೇನು ಕೆಲಸ ಮಾಡಿದ್ರಿ, ಆ ಲೆಕ್ಕಾಚಾರದಲ್ಲಿ ನೋಡಿದಾಗ ಇವತ್ತು ಏನು ನಡೀತಾ ಇದೆ ಅನ್ನೋದು ನಮ್ಗೂ ಗೊತ್ತು. ತಲೆ ಕೆಡಿಸ್ಕೊಳ್ಳೋಂಥದ್ದೇನಿಲ್ಲ. ವೇದಿಕೆಯಲ್ಲಿ ಮೈಕ್ ಎತ್ಕೊಂಡಾಗ ಹೇಳ್ತೀನಿ ನಾನು, ಇನ್ನೂ ಸುಮ್ಮನೆ 69 ಕೋಟಿ ನೀರಿಗಾಗಿ ಬಂತು. ಇದುವರೆಗೂ ಕಾಮಗಾರಿ ಮುಗ್ದಿಲ್ಲ. ಪೈಪ್ಗಳು ಹಾಕಿರೋದೊಂದು ಬಿಟ್ಟರೆ ಬೇರೆ ಏನಿಲ್ಲ. ಆಮೇಲೆ ಮನೆಗೂ 75 ಕಿಲೋಮೀಟರ್ ನಲ್ಲಿ ಹಾಕಿ ನೀರು ಕೊಡಬೇಕು ಅಂತ 5 ವರ್ಷ ಮೇಂಟೆನೆನ್ಸ್ ಮಾಡಬೇಕು ಅಂತ ಒಂದಿತ್ತು. ಬರೀ ಅಗದ್ರು, ರೋಡ್ಗಳು ಹಾಳು ಮಾಡಿದ್ರು, ನೀರು ಕೊಡಲಿಲ್ಲ. ಆಮೇಲೆ ಅಲ್ಲಿಂದ ಒಂದು 250 HP ಮೋಟ್ರ್ಗಳು ಹಾಕಬೇಕು, ಒಂದು 8 ಮೋಟ್ರು ಅಂತ ಹೇಳ್ಬಿಟ್ಟು ಟೆಂಡರಲ್ಲಿತ್ತು. ಮೋಟ್ರುಗಳು ಪತ್ತೆ ಇಲ್ಲ, ಮೋಟ್ರುಗಳು ಹಾಕಿಲ್ಲ. ಆಮೇಲೆ ಕಳೆದ 2 ತಿಂಗಳಿಂದ ಬೇತ್ಮಂಗಲ ಕೆರೆ ನೀರು ತುಂಬಿ ಹೋಗ್ತಾ ಇದೆ. ಬಟ್ KGF ಜನರಿಗೆ ಒಂದೇ ಒಂದು ಡ್ರಾಪ್ ನೀರಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಟ್ಲೀಸ್ಟ್ ನಿಮ್ಮ ಸರ್ಕಾರ ಎಲ್ಲ ಕಾಂಗ್ರೆಸ್ ಸರ್ಕಾರ ಇದೆ, ಈಗ ನೀವು ಹೋರಾಟ ಆದ್ರೂ ಮಾಡ್ಬೋದಾಗಿತ್ತಲ್ಲ ನಿಮ್ಮ ಪಕ್ಷದಿಂದ. ಒಂದು ನಿಮಿಷ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಈ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ 2180 ಕೋಟಿ ನಾವು ಜಲಜೀವನ್ ಮಿಷನ್ ಅಲ್ಲಿ ದುಡ್ಡು ತಂದಿದ್ವಿ. ಎಷ್ಟು ಹೇಳಿ? 2180 ಕೋಟಿ. ಒಂದೊಂದು ತಾಲೂಕು ಕನಿಷ್ಠ ಪಕ್ಷ 250ರಿಂದ 300 ಕೋಟಿ ದುಡ್ಡು ತಂದಿದ್ದೀವಿ. ಇಲ್ಲಿ ಸ್ಥಳೀಯವಾಗಿ ಚುನಾಯಿತರಾಗಿರ್ತಕ್ಕಂಥ ಶಾಸಕರು, ಅವ್ರ ಚೇಲಗಳು, ಆಮೇಲೆ ಸೂಪರ್ MLAಗಳು ಬೇರೆ ಇದ್ದಾರೆ. ಎಲ್ಲೇಳಿ? ಇಲ್ಲಿ ಸೂಪರ್ MLAಗಳು ಇದ್ದಾರೆ. ಕರಿ ಕಲ್ಲು ಬಿಡ್ತಾ ಇಲ್ಲ, ಅದನ್ನೇ APMCಯಲ್ಲಿ ಇರ್ತಕ್ಕಂಥದ್ದು ಕುಟ್ಕೊಂಡು ಮಾರ್ತಾ ಇದ್ದಾರೆ, ಅರ್ಥ ಆಯ್ತಾ? ಅಗ್ರದೊಡೆ ಹಿಂದೆ ಇದ್ದವ್ರು ಗಣಿನಾಗಿದ್ದಿದ್ದು ಬಂಗಾರನೆಲ್ಲ ಲೂಟಿ ಮಾಡಿದ್ರು. ನಾವ್ ಹೇಳೋದೇನಂದ್ರೆ, ಈ ಸ್ಥಳೀಯವಾಗಿರ್ತಕ್ಕಂಥ ಸೂಪರ್ MLA ಮತ್ತೆ MLA ಅವ್ರ ಚೇಲಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅಮೃತ್ ಸಿಟಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾಂಟ್ರಾಕ್ಟರ್ಗಳಿಗೆ ಅವ್ರು ಏನು ಕಮಿಷನ್ನು ಬೇಕು, ಅದು ಬೇಕು, ಇದು ಬೇಕು ಅಂತೇಳಿ ಹಿಂಸೆ ಕೊಟ್ಟು ಅವ್ರನ್ನ ಓಡಿಸಿರ್ತಕ್ಕಂಥದ್ದು. ಅವ್ರ ಕೆಲಸ ಕಂಪ್ಲೀಟ್ ಆಗಬೇಕಾಗಿಲ್ಲ. ಅವ್ರ ತಂದೆಗೂ 7 ವರ್ಷ KGF ಡೆವಲಪ್ಮೆಂಟ್ ಆಗ್ಬೇಕನ್ನೋ ಮನಸ್ಸಲ್ಲಿ ಇರಲಿಲ್ಲ ಅವ್ರಿಗೆ. ಅವ್ರ ಮಗಳಿಗೂ ಅದೇ ರೀತಿಯಲ್ಲೇ KGF ಡೆವಲಪ್ಮೆಂಟ್ ಹಾಕ್ಕೊಡ್ದು
ಏನೋ ಒಂದು ನೋಡಿಸ್ಬೇಕು, ಏನೋ ಒಂದು ಗೂಬೆ ಕೂರಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಹೋರಾಟನೂ ಮಾಡ್ತಾನೆ ಇದ್ದೀರಿ ಅವತ್ತಿಂದನ. ಈ ಸರ್ಕಾರದಲ್ಲಿ ಕಾಸಿಲ್ಲ, ಗ್ಯಾರಂಟಿಗಳು ಅನ್ನೋ ಲೆಕ್ಕಾಚಾರದಲ್ಲಿ ಬಿತ್ತಾಗ ಇವತ್ತು ನೋಡ್ರಿ, ನಾವು ಜಲ್ ಜೀವನ್ ಮಿಷನಲ್ಲಿ ಇಷ್ಟೆಲ್ಲ ಹಣ ತಂದಿದ್ರಿ, ಹಳ್ಳಿಗಳಲ್ಲಿ ರೋಡ್ಗಳಾಗ್ದಿದ್ದಾರೆ. ರೋಡ್ಗಳಾಗ್ದಂಥ ಸಂದರ್ಭದಲ್ಲಿ ಅಲ್ಲಿ ಶಾಸಕರುಗಳು ಅವ್ರ ಚೇಲಗಳು ಹೋಗಿ ಕಾಸು ಕೊಡ್ಬೇಕಂತೇಳಿ ಆ ಕಾಂಟ್ರಾಕ್ಟ್ಗಳನ್ನ ಇಟ್ಕೊಂಡಾಗ, ಇಷ್ಟು ಕಮಿಷನ್ ಕೊಡ್ಬೇಕಂತ ಇಟ್ಕೊಂಡಾಗ ಅವ್ರ ಕಮಿಷನ್ ಕೊಡೋಕ್ಕಾಗದೆ ಬಿಟ್ಟು ಓಡಾಗಿರ್ತಕ್ಕಂಥದ್ದು ಎಷ್ಟೊಂದು ಇದಾವೆ. ರೆಸ್ಟೋರ್ ಅದಕ್ಕೆ ನಾವು ರಸ್ತೆಗಳು ಅದನ್ನ ಎನ್ಕ್ವೈರಿ ಮಾಡ್ಬೇಕಂತೇಳಿ ಈಗಾಗಲೇ ನಾವು ಅಧಿಕಾರಿಗಳಿಗೆ, ನಾವು ಕೇಂದ್ರ ಸರ್ಕಾರದಲ್ಲೂ ನಾವು ತಗೊಂಬಂದಿರ್ತಕ್ಕಂಥದ್ದು ಏನು ಹಣ ಇದೆ, ರಾಜ್ಯ ಸರ್ಕಾರದ್ದು ಹಣ ಅವತ್ತು ನಮ್ಮದೇ BJP ಸರ್ಕಾರ 50%, ಕೇಂದ್ರ ಸರ್ಕಾರದಲ್ಲೂ ನಮ್ಮದೇ ಐತಿ. ಇವ್ರು ಯಾವ ತಂದವ್ರ ದುಡ್ಡು ನಮ್ಗೆಲ್ಲರೂ ನೋಡ್ಸ್ಬಿಡ್ಲಿ, ಅರ್ಥ ಆಯ್ತಾ? ಅದು ಬಿಟ್ಬಿಟ್ಟು ಇವತ್ತು ಉರ್ಗಮ್ಮು, ಮಾರಿಕೊಪ್ಪಮ್ಮು, ವಿಶ್ವನಾಥಮ್ಮು, ಕುಪ್ಪಮ್ಮು, ಮಾರಿಕೊಪ್ಪಮ್ಮು, ಇದು ರೈಲುಗಳು ಇನ್ನೊಂದು ಮತ್ತೊಂದು ಇವೆಲ್ಲ ಯಾರು ಕೆಲಸ ಮಾಡಿರೋದು? ಈ ರೋಡ್ಗಳೆಲ್ಲ ಯಾರು ಮಾಡಿದ್ದೇಳಿ? ಈ ರೋಡ್ ಅಗಲೀಕರಣದ ವಿಷಯದಲ್ಲಿ ಬಂದಾಗ ಯಾರು ಅದನ್ನೆಲ್ಲ ಅಗಲೀಕರಣ ಕೆಲಸ ಮಾಡಿಸಿದ್ರು? ಅದು ಇನ್ನೊಂದು ಪ್ರಶ್ನೆ ಹೇಳಿ ಸರ್. ಟೋಟಲ್ ತಾಲೂಕಲ್ಲಿ 280 ವಾಟರ್ ಫಿಲ್ಟರ್ ಹಾಕಿದ್ದಾರೆ ಇತ್ತೀಚೆಗೆ. ಪ್ರತಿದಿನ ಒಂದೊಂದು ವಾಟರ್ ಫಿಲ್ಟರ್ ಉದ್ಘಾಟನೆ ಮಾಡ್ತಾ ಇರೋದು ನಿಮ್ಗೆ ನೆನಪಿದೆ. ಆದರೆ ಹಾಕಿರೋ ವಾಟರ್ ಫಿಲ್ಟರ್ಗಳು 3 ತಿಂಗಳು ಕೂಡ ಕೆಲಸ ಮಾಡಿಲ್ಲ. ಈಗ ಎಕ್ಸಾಂಪಲ್ ತೊಗೋಬೇಕಂದ್ರೆ ಕಮಸಂದ್ರ ಪಂಚಾಯತಿನಲ್ಲಿ ಮೊನ್ನೆ ವಾಟರ್ ಫಿಲ್ಟರ್ಗಳು ಹಾಕಿದ್ದಾರೆ ಪ್ರತಿ ಹಳ್ಳಿಯಲ್ಲೂ. ಎಲ್ಲನೂ ಮುಚ್ಚಿಟ್ಟಿದ್ದಾರೆ, ಯಾಕೆಂದರೆ ಆ ನೀರು ಕುಡಿದವ್ರಿಗೆಲ್ಲ ಕಾಯಿಲೆಗಳು ಬರ್ತಾ ಇದೆ. ಇದು ಇಷ್ಟು ಕಳಪೆ ಮಟ್ಟದ್ದು ವಾಟರ್ ಫಿಲ್ಟರ್ಗಳು ಹಾಕಿದ್ರೆ ಕೂಡ ನಾನು ಹೇಳೋದು, ತಮ್ಮ BJP ಪಕ್ಷದವ್ರು ಎಲ್ಲೂ ಒಂಚೂರು ಅಟ್ಲೀಸ್ಟ್ ಈ ಥರ ಇದೆ ಅಂತ ಕೂಡ ಬಾಯಿ ಬಿಸ್ತಾ ಇಲ್ಲ. ನೀವೇನು ಯಾಕೆ ಹೋರಾಟ ಮಾಡೋದು? BJP ಪಕ್ಷದವರು ಪ್ರತಿದಿನ ನಾವು KGF ಅಲ್ಲೂ ಡಿಸ್ಟಿಕ್ ಹೆಡ್ ಕ್ವಾರ್ಟರಲ್ಲಿ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಡಿಸ್ಟಿಕ್ ಹೆಡ್ ಕ್ವಾರ್ಟ್ರಲ್ಲಿ ಇವ್ರೇನೇನು ನಡೀತಾ ಇದೆ ಅಂತ, ಈ ವಾಟರ್ ಫಿಲ್ಟರ್ಗಳು ಪ್ರತಿ ಪಂಚಾಯತಿಯಲ್ಲೂ ಓವರ್ ಟ್ಯಾಂಕ್ಗಳು ಇನ್ನೊಂದು ಮತ್ತೊಂದು ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಏನು MLA ಇರ್ಬೋದು, ಅವ್ರ ಸೂಪರ್ MLA ಇರ್ಬೋದು, ಅವ್ರ ಹತ್ರ ಕಮಿಷನ್ ಜಾಸ್ತಿ ಕೇಳೋದ್ರಿಂದ ಈ ನಕಲಿ ಕಳಪೆ ಕಾಮಗಾರಿಗಳು ನಡೆದಿದ್ದಾವೆ. ಸಾರ್ವಜನಿಕರ ತೆರಿಗೆ ಈ ಥರ ಪೋಲಾಗ್ತಾ ಇದೆ. ಅಟ್ಲೀಸ್ಟ್ ನೀವಾದ್ರೂ ವಿರೋಧ ಪಕ್ಷದವ್ರು ಅದ್ರ ಗಟ್ಟಿಯಾಗಿ ಧ್ವನಿ ಎತ್ತಿ. ಆಮೇಲೆ ನೀವು ಏನಿಲ್ಲ, ಬರೀ 6 ತಿಂಗಳಿಂದ ಇತ್ತೀಚೆಗೆ ಆಗಿರ್ತಂಥ ರಸ್ತೆಗಳು ತಗೊಳ್ಳಿ ನೀವು. ಹಳ್ಳಿಗಳಲ್ಲಿ ಆಗಿರೋದಾಗೋಗ್ಲಿ, ನಗರದಲ್ಲಾಗೋಗ್ಲಿ, ನಗರೋತ್ಥಾನದಲ್ಲಿ 25 ಕೋಟಿ ರಸ್ತೆಗಳು ಹಾಕಿದ್ರು. ತಾರಲ್ಲ, ಅದು ಮರಳು ರಸ್ತೆಗಳು. ನಿಮ್ಮ ಪಕ್ಕದಲ್ಲಿ ಇರೋರಿಗೆ ಕೇಳಿ ಗೊತ್ತಾಗುತ್ತೆ ಅನುಭವ. ಎಲ್ಲ ರಸ್ತೆಗಳೂ ಕಳಪೆ. ಕರ್ಗ ನೋಡಿಸಿ ಅಷ್ಟೇ ಕಾಸು ನಮ್ಗೆ ಕೊಡ್ರಿ ಅಂತ ಶಾಸಕರು ಇದ್ದಾಗ ನಾವೇನು ಮಾಡೋಣ? ಹಂಗಿರೋದಕ್ಕೆ ಅದಕ್ಕೋಸ್ಕರನೇ ಇವಾಗ KGF ಜನ ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ಇವ್ರನ್ನ ಪರ್ಮನೆಂಟ್ ಆಗಿ ಇಬ್ಬರನ್ನು ಕಳಿಸ್ಬಿಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮನೆಗೆ ಕಳಿಸ್ಬೇಕು ಅಂತ. ಸೂಪರ್ MLA ಇಬ್ಬರನ್ನು ಮನೆಗೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿರೋದ್ರಿಂದ ನಿಮ್ಮ ಆಸೆಗಳೇನಿದೆ, ನಮಗೂ ನಮ್ಮದೇ ಜಿಲ್ಲೆ ಇದು ಕೋಲಾರ ಜಿಲ್ಲೆ. ಏನು ಹೇಳಿ, ಅಖಂಡ ಜಿಲ್ಲೆಯಲ್ಲಿ ಇರತಕ್ಕಂಥವ್ರೆಲ್ಲ ನಾವು, ವರ್ಧಲ್ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ನಾವಿಲ್ಲೇ ವೋಟರ್ಸ್, ನಾವಿಲ್ಲೇ. ಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಕಾರ್ಯಕ್ರಮ, ಮೆರವಣಿಗೆಯಲ್ಲಿ ಅವರು ಸಿದ್ಧಾಂತಗಳಾದಂಥ ನೀಲಿ ಬಾವಟ ಕಾಣಿಸ್ಕೊಳ್ಳುತ್ತೆ. ಎಲ್ಲ ಇರ್ತವೆ, ಅವೇ ಈಗ ಸ್ವಲ್ಪ ಬರ್ತಾವೆ, ಲೋಡ್ ಬರ್ತಾವೆ, ನೋಡಿಸ್ಬಿಡ್ತೀರಿ.